ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನೊಂದು ಇನ್ಫಾರ್ಮೇಟಿವ್ ಆದಂಥ ವಿಷಯದ ಜೊತೆ ಬಂದಿದ್ದೇನೆ, ಅದೇ ಮ್ಯಾಪಿಂಗ್. ಸೊ ಇದೊಂದು ಮಾಡಿರುವಂತಹ ಈಗ ನಡೀತಿರುವಂತಹ ಒಂದು ಜನಗಣತಿಯ ಮ್ಯಾಪಿಂಗ್ ಮನೆ ಪಟ್ಟಿಯನ್ನು ನಾವು ಅರ್ಧ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ನೀವು ಈ ರಸ್ತೆ ಅದೆಲ್ಲ ಏನಿದೆ, ಈಗ ಅದರ ಕರೆಕ್ಟ್ ಮಾರ್ಕಿಂಗನ್ನು ಆಮೇಲೆ ಮಾಡಬೇಕು. ಬಟ್ ಇದು ರಫ್ ಸ್ಕೆಚ್ಚನ್ನು ಹಾಕಿರುವಂಥದ್ದು. ನಾವೀಗ ಮನೆ ಪಟ್ಟಿಯನ್ನು ಮಾಡಲಿಕ್ಕೆ ಹೋದಾಗ ನಮಗೆ ಯಾವ ರೋಡಲ್ಲಿ ಯಾವ ಮನೆ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಇದ್ರ ಪ್ರಕಾರವಾಗಿ ನಾವು ರೋಡನ್ನು ಲೈನ್ಸನ್ನು ಹಾಕ್ಕೊಳ್ತಾ ಹೋಗಿ ಯಾವುದು ಕಚ್ಚಾ ಮನೆ ಇದೆಯಾ ಪಕ್ಕಾ ಮನೆ ಇದೆಯಾ ಇದೆಲ್ಲದನ್ನು ಕೂಡ ನಾವು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನೀವೀಗ ನೋಡ್ತಾ ಇರ್ಬೋದು, ನೀವು ಕೂಡ ಹೀಗೇ ಒಂದು ಶೀಟಲ್ಲಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಂದೇ ಸರಿ ನಾವು ಮ್ಯಾಪನ್ನು ಮಾಡ್ತೀವಿ ಅಂದರೆ ಕೆಲವೊಂದು ರೋಡ್ ನಮಗೆ ಮಿಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಥವಾ ನಂಬರ್ ಕೊಟ್ಟಿರ್ತೀವಿ, ನಂಬರ್ ಎಲ್ಲಿದೆ ಏನು ಒಂದು ನಂಬರ್ ಮಿಸ್ ಆದ್ರೂ ಮತ್ತೆ ಫಸ್ಟಿಂದ ನಾವು ನೋಡ್ಕೊಂಡು ಬರಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಶೀಟನ್ನು ಹೀಗೆ ಒಂದು A4 ಶೀಟ್ ಆಗಿರ್ಬೋದು, ಅದನ್ನೊಂದು ಶೀಟನ್ನು ಇಟ್ಕೊಳ್ಳಿ. ಶೀಟನ್ನು ಇಟ್ಕೊಂಡು ನಿಮ್ಮ ಸ್ಟಾರ್ಟಿಂಗ್ ಬಾರ್ಡರ್ ಏನಿದೆ ನಿಮಗೆ ಕೊಟ್ಟಿರುವ ಮ್ಯಾಪಲ್ಲಿ ಆ ಬಾರ್ಡರನ್ನು ನೀವು ಹಾಕ್ಕೊಳ್ಳಿ. ಅಲ್ಲಿಂದ ಶುರು ಮಾಡ್ತಾ ಹೋಗಿ. ಸೊ ಅದು ಎಲ್ಲಿಂದ ಎಂಡ್ ಆಗಿ ಆಮೇಲೆ ಟರ್ನ್ ಆಗ್ತಿರಲ್ವ ನೀವು, ಟರ್ನ್ ಆಗುವ ಟೈಮಲ್ಲಿ ಅದನ್ನು ಆ ಬಾರ್ಡರಿಗೆ ಯಾವ ರೀತಿ ಶೇಪ್ ಇರುತ್ತೆ ಅದೇ ರೀತಿಯಲ್ಲಿ ಅದನ್ನು ಕ್ಲೋಸ್ ಮಾಡುವಂತೆ. ಸೊ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ತದೆ ಅಂತ ನಾವು ಹೇಳ್ಬೋದು. ಸೊ ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಆಗಿ ಶುರು ಮಾಡಿದ್ದೀವಿ, ಯಾವ್ಯಾವ ರೋಡಲ್ಲಿ ಎಲ್ಲೆಲ್ಲಿ ಹೋಗಿದ್ದೀವಿ ಪ್ರತಿಯೊಂದು ಕೂಡ ನಮಗೆ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಸೊ ಇದೇ ರೀತಿಯಾಗಿ ನೀವು ಕೂಡ ಈಸಿಯಾಗಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ತುಂಬ ಹೆಲ್ಪ್ ಆಗಲಿ. ಯಾಕೆಂದರೆ ಇದೆಲ್ಲರಿಗೂ ಕೂಡ ತುಂಬಾ ತಲೆಬಿಸಿಯಾಗಿರುವಂಥ ಕೆಲಸನೇ ಆಗಿದೆ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.